ಫಲಿಸಿತು ಎನ್ನ ಕಾರ್ಯವು ಬಲ ವಿರೋಧಿಸುಗಳ ಅಲದರದೈ ಫಲಿಸಿತು ಎನ್ನ ಕಾರ್ಯವು ಫಲಿಸಿತು ಎನ್ನ ಕಾರ್ಯವು ಬಲ ವಿರೋಧಿಸುಗಳ ಅಲದರದೈ ಫಲಿಸಿತು ಎನ್ನ ಕಾರ್ಯವು ಕೃಷ್ಣ ಪಾಂಡವರ ಪಕ್ಷವು ಸತ್ಯದರ ಗೊಲ್ಲ ಕೃಷ್ಣ ಪಾಂಡವರ ಪಕ್ಷವು ಏಕಚಕ್ರಾಧೀಶನಿಗೆ ಅಲಧರ ಬಲವು ಏಕಚಕ್ರಾಧೀಶನಿಗೆ ಅಲಧರ ಬಲವು ಫಲಿಸಿತು ಎನ್ನ ಕಾರ್ಯವು ಬಲ ವಿರೋಧಿಸುಗಳ ಅಲಧರ ಫಲಿಸಿತು 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 ಗುರುಬಲಭದ್ರನು ನನ್ನ ಪಕ್ಷವನ್ನು ವಹಿಸಿದನು. ಇನ್ನು ಆ ಪಾಂಡವರ ಗತಿ ಅದೋ ಗತಿ. ಕೃಷ್ಣ ಪಾಂಡವರ ಪಕ್ಷವು ಸತ್ಯದರ ಗೊಲ್ಲ ಕೃಷ್ಣ ಪಾಂಡವರ ಪಕ್ಷವು ಏಕಚಕ್ರಾಧೀಶನಿಗೆ ಅಲಧರ ಬಲವು ಏಕಚಕ್ರಾಧೀಶನಿಗೆ ಅಲಧರ ಬಲವು ಫಲಿಸಿತು ಎನ್ನ ಕಾರ್ಯವು ಬಲ ವಿರೋಧಿಸುಗಳ ಅಲದರ ಸೈನು ಫಲಿಸಿತು 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 ಎನ್ನ ಕಾರ್ಯವು ಮೋಹಾಂಧ ಕರದೊಳು ಮೋಹಾಂಧ ಕರದೊಳು ಘನ ಮಾನವ ಜನ್ಮವು ಕುಣಿಯುತ್ತಲಿರುವುದು ಮೋಹಾಂಧ ಕರದೊಳು ಸಜ್ಜನರೆಲ್ಲರೂ ದುರ್ಜನತರರು ಸಜ್ಜನರೆಲ್ಲರೂ ದುರ್ಜನತರರು ಮಾಯಾ ಪಾಶಕ್ಕೆ ಮರುಳಾಗಿ ಹರೋ ಮಾಯಾ ಪಾಶಕ್ಕೆ ಮರುಳಾಗಿ ಹರೋ ಧರ್ಮದ ನೆಪದಿಂದ ಧರ್ಮದ ನೆಪದಿಂದ ಕರ್ಮ ಪಾಪಿಗಳನ್ನು ನಿರ್ಮೂಲ ಮಾಡಿ ಧರ್ಮವನ್ನು ಉಳಿಸುವೆ ನಿರ್ಮೂಲ ಮಾಡಿ ಧರ್ಮವನ್ನು ಉಳಿಸುವೆ ಮೋಹಾಂಧ ಕರದೊಳು ಘನ ಮಾನವ ಜನ್ಮ ಕುಣಿಯುತ್ತಲಿರುವುದು ಮೋಹಾಂಧ ಕರದೊಳು ಘನ ಮೋಹಾಂಧ ಕರದೊಳು ಜಗವು ಮೋಹಾಂಧ ಕರದೊಳು ಈ ಪ್ರಪಂಚದ ವ್ಯವಹಾರಗಳನ್ನು ನೋಡಿದರೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇರುವುದು. ಅದರಲ್ಲಿಯೂ ಅರಿಷಡ್ವರ್ಗಗಳ ವ್ಯವಹಾರಗಳಂತೂ ವರ್ಣಿಸರಸದಳ. ನಾನು ಯುದ್ಧವು ಬೇಡವೆಂದು ದುರ್ಯೋಧನನ ಬಳಿ ಬುದ್ಧಿಯನ್ನು ಹೇಳಲು ಆತನು ನನ್ನ ಮೇಲೆ ಕುಪಿತಗೊಂಡು ಅಣ್ಣನಾದ ಬಲಭದ್ರನ ಬಳಿಗೆ ಹೋಗಿ ಯುದ್ಧದಲ್ಲಿ ಸಹಾಯ ಮಾಡುವುದಾಗಿ ವಾಗ್ದಾನ ಪಡೆದಿರುವನು. ಅಗ್ರಜನು ಅಲಾಯುಧನಾಗಿ ಕೌರವರ ಪಡೆಯು, ನಾನು ನಿರಾಯುಧನಾಗಿ ಪಾಂಡವರ ಕಡೆಯೂ ನಿಂತು ಉಭಯ ಪಕ್ಷಗಳು ಕಾದಾಡುತ್ತಿರುವಾಗ ಅಗ್ರಜನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ.
ಅದಕ್ಕಾಗಿ ನಾನೊಂದು ಉಪಾಯವನ್ನು ಮಾಡಿರುವೆನು. ಯೋಗಮಾಯೆ, ಜಾಗೃತಳಾಗು. ಅಗೋ, ಬಲಭದ್ರನು ಇತ್ತ ಕಡೆಯೇ ಬರುತ್ತಿರುವನು. ಬೇಗ ಪಶುರೂಪವನ್ನು ಧರಿಸು, ಬಲಭದ್ರನನ್ನು ಹಿಂಬಾಲಿಸು. ಒಂದು ಸಣ್ಣ ಕಲ್ಲಿನಿಂದ ಹೊಡೆದ ಮಾತ್ರಕ್ಕೆ ಮರಣ ಹೊಂದಿದಂತೆ ನಡೆಸು. ಮುಂದಿನ ಕಾರ್ಯವನ್ನು ನಾನು ರೂಪಿಸುವೆನು. ಯೋಗಮಾಯೆ, ಜಾಗೃತಳಾಗು. ಇದೇನಿದು? ಗೋವು ನನ್ನನ್ನೇ ಹಿಂಬಾಲಿಸುತ್ತಾ ಬರುತ್ತಿರುವುದಲ್ಲ. ಹೇಳಿ, ಒಂದು ಸಣ್ಣ ಶಿಲೆಯಿಂದ ಬೆದರಿಸುವೆನು. ಇದೇನಿದು? ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಪ್ರಾಣವನ್ನೇ ಬಿಟ್ಟಿತಲ್ಲ. ಅಯ್ಯೋ ದೈವವೇ, ಈಗ ಏನು ಮಾಡಲಿ? ಗೋಹತ್ಯೆ ಪಾಪಕ್ಕೆ ಗುರಿಯಾದನಲ್ಲ. ಅಕಟ ಕಟ ಗೋ ಹತ್ಯೆಯ ಮಾಡಿ ದೋಷಕ್ಕೆ ಗುರಿಯಾದ. ಅಯ್ಯೋ ಪಾಪಕ್ಕೆ ಒಳಗಾದೆ. ಅಕಟ ಕಟ ಗೋ ಹತ್ಯೆಯ ಮಾಡಿ ದೋಷಕ್ಕೆ ಗುರಿಯಾದ. ಅಯ್ಯೋ ಪಾಪಕ್ಕೆ ಒಳಗಾದೆ. ಘೋರಾರಣ್ಯದಿ ಗೋಮಾತೆಯನ್ನು ಕೊಂದನು ನಾನು ಕೋಪದಲೇ. ಕೊಂದನು ನಾನು ಕೋಪದಲೇ. ಕೊಂದ ಪಾಪವ ಹರಿಸುವ ಬಗೆಯ. ಕೊಂದ ಪಾಪವ ಹರಿಸುವ ಬಗೆಯ. ಕಾದನು ಈ ಜಗದಿ. ಅಯ್ಯೋ ಕಾದನು ಈ ಜಗದಿ. ಅಕಟಕಟ ಗೋ ಹತ್ಯೆಯ ಮಾಡಿ ದೋಷಕ್ಕೆ ಗುರಿಯಾದೆ. ಅಯ್ಯೋ ಪಾಪಕ್ಕೆ ಒಳಗಾದೆ. ಏಕೆ ಬಲಭದ್ರ ದೇವ ಚಿಂತಾಕಾಂತನಾಗಿರುವೆ? ಸಾತ್ಯಕಿ, ಇಂದು ನಾನು ಗೋಹತ್ಯೆ ಪಾಪಕ್ಕೆ ಗುರಿಯಾದೆನು. ಅಯ್ಯೋ, ನಿಜವಾಗಿಯೂ ಗೋಹತ್ಯೆಯನ್ನು ಮಾಡಿದೆಯಾ? ಇದಕ್ಕೆ ಧರ್ಮಶಾಸ್ತ್ರ ಬಲ್ಲವರಲ್ಲಿ ಆ ವಿಚಾರ. ಧರ್ಮಶಾಸ್ತ್ರ ಬಲ್ಲವರಾರು? ಮತ್ತಿನ್ಯಾರು? ನಮ್ಮ ಶ್ರೀಕೃಷ್ಣ ಪರಮಾತ್ಮ. ಬೇಗ ಕರೆದುಕೊಂಡು ಬಾ ಸಾತ್ಯಕಿ. ಆಗಬಹುದು. ಅಗ್ರಜನಿಗೆ ವಂದಿಸುವೆನು. ಕೃಷ್ಣ, ನಿಮಗೆ ಮಂಗಳವಾಗಲಿ. ಏನಾಯಿತಣ್ಣ? ಸದಾ ಕಾಲವು ಶಶಿ ಉದಯಿಸದಂತಿದ್ದ ನಿನ್ನ ಮುಖಕಮಲವು ಈ ದಿನ ಕಳೆಗುಂದಿರಲು ಕಾರಣವೇನು? ಕೃಷ್ಣ, ಅದೇನೆಂದು ಹೇಳಲಿ? ಇಂದು ನಾನು ಗೋಹತ್ಯೆ ಪಾಪಕ್ಕೆ ಗುರಿಯಾದೆನು. ಏನು ಗೋಹತ್ಯವ? ಶಿವ ಶಿವ, ಮಹಾಪಾಪ. ನಮ್ಮ ವಂಶಕ್ಕೆ ಕ್ಷೀಣ, ಅತಿ ಭಯಂಕರ. ಮುಂದೇನು ಗತಿ ಅಣ್ಣ? ತೋರಿಸೋ ಈ ಪಥವಾ ಕೃಷ್ಣ, ತೋರಿಸೋ ಈ ಪಥವಾ. ತೋರಿಸೋ ಈ ಪಥವಾ ಕೃಷ್ಣ, ತೋರಿಸೋ ಈ ಪಥವಾ. ಅಥವಾ ಜನನಾದೆ ಗತಿಯನ್ನು ಕಾಣದೆ. ಅಥವಾ ಜನನಾದೆ ಗತಿಯನ್ನು ಕಾಣದೆ. ಮಧಿಮಂಜನಾದೆ ವೃಷಭವ ಅತಗೈದೆ. ಮಧಿಮಂಜನಾದೆ ವೃಷಭವ ಅತಗೈದೆ. ತೋರಿಸೋ ಈ ಪಥವಾ ಕೃಷ್ಣ, ತೋರಿಸೋ ಈ ಪಥವಾ ಕೃಷ್ಣ, ಕೃಷ್ಣ, ಕೃಷ್ಣ.
ಪ್ರಾಣವನ್ನೇ ಹಿಂಬಾಲಿಸಿತು. ಒಂದು ಸಣ್ಣ ಕಲ್ಲಿಂದ ಹೊಡೆದ ಮಾತ್ರಕ್ಕೆ ಈ ಗೋವು ಪ್ರಾಣವನ್ನು ಬಿಟ್ಟಿತು ಕೃಷ್ಣ. ಈ ಗೋಹತ್ಯೆ ಪಾಪ ನಿವಾರಣೆಗೆ ಯಾವುದಾದ್ರೂ ಒಂದು ಉಪಾಯವಿದ್ರೆ ಹೇಳಿ ಕೃಷ್ಣ, ಅದರಂತೆ ಮಾಡುತ್ತೇನೆ. ಎಂತಹ ಮನೋವ್ಯಾಕುಲಕ್ಕೆ ಸಿಕ್ಕಿ ಒದ್ದಾಡುತ್ತಿರುವೆ ಅಣ್ಣ. ಯಾವ ಉಪಾಯವೂ ಹೊಳೆಯುತ್ತಿಲ್ಲವಲ್ಲ. ಹಾ, ಈಗ ಜ್ಞಾಪಕಕ್ಕೆ ಬಂತು. ಅದೇನು ಬೇಗ ಹೇಳು ಕೃಷ್ಣ. ಗೋಹತ್ಯೆ ಪಾಪವು ಪರಿಹಾರವಾಗಬೇಕಾದರೆ ನಿಂತಲ್ಲಿ ನಿಲ್ಲದೆ ಕುಂತಲ್ಲಿ ಕೂರದೆ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುತ್ತಾ ಪುಣ್ಯ ಕ್ಷೇತ್ರಗಳಲ್ಲಿ ಭಗವತ್ ಸೇವೆ ಮಾಡಬೇಕು. ಹೀಗೆ ಮಾಡಿದರೆ ಗೋಹತ್ಯೆ ಪಾಪವು ಪರಿಹಾರವಾಗುವುದೆಂದು ನಮ್ಮ ಮುನಿಗಳಾದ ಸಾಂದೀಪ ಮುನಿಗಳು ತಿಳಿಸಿದ್ದರು. ನಿನ್ನಿಂದ ಹೀಗೆ ಮಾಡಲು ಸಾಧ್ಯವೇ ಅಣ್ಣ? ಕೃಷ್ಣ, ಹಾಗಾದರೆ ನಾನು ಭೂಪ್ರದೇಶಕ್ಕೆ ಹೊರಡುವೆನು. ರಾಜ್ಯಕಾರದಿಂದ ಎಚ್ಚರದಿಂದಿರು. ರಾಜ್ಯದ ವಿಚಾರ ಬಿಡುವಣ್ಣ, ನಾನಿದ್ದೇನೆ. ಪ್ರಯಾಣಿಸು, ನಿಮಗೆ ಸುಗಮವಾಗಲಿ, ನಿನ್ನ ಪ್ರಯಾಣ ಸುಗಮವಾಗಲಿ. ಸಾತ್ಯಕಿ, ಪಾಂಡವರಿಂದ ಕೌರವರೇ ಮಡಿಯಲಿ, ಕೌರವರಿಂದ ಪಾಂಡವರೇ ಮಡಿಯಲಿ. ಈಗ ನನಗೊದರಿರುವ ಪಾಪವು ಪರಿಹಾರವಾದರೆ ಸಾಕು, ನಾನಿನ್ನು ಬರುವೆನು. ಶಂಭೋ ಮಹಾದೇವ, ಶಂಭೋ ಮಹಾದೇವ. ಕೃಷ್ಣ, ಸವಾಸವೇ ಕಷ್ಟವಯ್ಯ. ಇಲ್ಲದ ಅಪವಾದವನ್ನು ಬಲಭದ್ರನ ಮೇಲೆ ತಂದೊಟ್ಟಿ ಆತನನ್ನು ಸ್ಥಳ ಬಿಡುವಂತೆ ಮಾಡಿದೆ. ಇನ್ನು ನಿನ್ನನ್ನೇ ನಂಬಿಕೊಂಡ್ರು ಆ ನಮ್ಮಗಳ ಗತಿಯನ್ನು ಅದೇನು ಮಾಡುವೆಯೋ. ಸಾತ್ಯಕಿ, ಸಮಂಜಸವಾದ ಉಪಾಯದಿಂದ ಇದ್ದ ಒಂದು ಗಂಡಾಂತರವನ್ನು ಆರಿಸಿಕೊಂಡೆ. ಅಪಾಯ ಬಂದಾಗ ಉಪಾಯದಿಂದಲೇ ಪಾರಾಗಬೇಕು. ಅಣ್ಣನು ಹಲಾಯುಧನಾಗಿ ಕೌರವರ ಪಡೆಯು, ನಾನು ನಿರಾಯುಧನಾಗಿ ಪಾಂಡವರ ಕಡೆಯೂ ನಿಂತು ಉಭಯ ಪಕ್ಷಗಳು ಕಾದಾಡುತ್ತಿರುವಾಗ ಅಣ್ಣನನ್ನು ಜಯಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ಈ ಉಪಾಯವನ್ನು ಮಾಡಿದೆ. ಅಣ್ಣನು 21 ದಿನಗಳ ಕಾಲ ಭೂ ಪ್ರದಕ್ಷಿಣೆ ಮಾಡಿ ಬರುವಷ್ಟರ ಒಳಗಾಗಿ ಕುರುಕ್ಷೇತ್ರದ ಯುದ್ಧವನ್ನು ಮುಗಿಸಿ ಧರ್ಮಕ್ಕೆ ಜಯವನ್ನು ದೊರಕಿಸುವೆನು.
ವಾಸುದೇವ, ಅನಾಥ ರಕ್ಷಕ, ಈ ನಿನ್ನ ತಂಗಿಯ ಮೇಲೆ ದಯಬಾರದು. ಈ ಸಂಕಟದಿಂದ ನನ್ನನ್ನು ಉದ್ಧಾರ ಮಾಡಲಾರೆಯ ತಂದೆ, ಉದ್ಧಾರ ಮಾಡಲಾರೆಯ. ಪಾಂಚಾಲಿ, ಕಳೆದು ಹೋದ ದಿನಗಳನ್ನು ನೆನೆಸಿಕೊಂಡು ಚಿಂತಿಸಬೇಡ. ಎಲ್ಲದಕ್ಕೂ ಕಾರಣಕರ್ತನಾದ ಶ್ರೀಕೃಷ್ಣ ಪರಮಾತ್ಮನಿರುವನು. ಈ ಬಗ್ಗೆ ಚಿಂತನೆ ಬಿಟ್ಟು ಶಾಂತಳಾಗು. ಅಣ್ಣ, ಪರಮಾತ್ಮ ಪಾಂಡವರ ಪ್ರಣಾಮಗಳನ್ನು ನಿಮಗೆ ಮಂಗಳವಾಗಲಿ.
ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ? ದೇವದೇವ, ನೀನು ನಮ್ಮ ಮೇಲಿಟ್ಟಿರುವ ಪ್ರೀತಿ ವಾತ್ಸಲ್ಯವು ಅಪಾರವಾದದ್ದು ದೇವ. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳೆಯುವೇಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ, ತಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಅದಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಧರ್ಮನಂದನ, ಕೇಶವ ನಿನ್ನಯ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದು. ಪರಮಾತ್ಮ, ಧರ್ಮನಂದನ, ಕೇಶವ ನಿನ್ನಯ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದು. ಅನುದಿನ ನಿಮ್ಮನ್ನು ಸ್ಮರಿಸುವ ನಮ್ಮನು ಕೃಷ್ಣ ಪರಮಾತ್ಮ, ಅನುದಿನ ನಿಮ್ಮನ್ನು ಸ್ಮರಿಸುವ ನಮ್ಮನು ಪರಮಾತ್ಮ, ಅನುದಿನ ನಿಮ್ಮನ್ನು ಸ್ಮರಿಸುವ ನಮ್ಮನು ಈ ಪರಿಶೋಧನೆ ಕೈಯುವುದೇ ಪರಮಾತ್ಮ, ಈ ಪರಿಶೋಧನೆ ಕೈಯುವುದೇ ಕರುನಾಡು ಗುಬೆ ತೋರಿ ಕರಿ ಕರಿಸೋ ಹರಿಯೇ. ಕರುನಾಡು ಗುಬೆ ತೋರಿ ಕರಿ ಕರಿಸೋ ಹರಿಯೇ. ಆದರಿಸಿ ಕೋರೆಯೇ ದೀನರ ದೊರೆಯೇ, ಆದರಿಸಿ ಕೋರೆಯೇ. ಪರಮಾತ್ಮ, ಧರ್ಮನಂದನ, ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಳೆಗಳಿಸಿದ ಗೌರವ. ಪರಮಾತ್ಮ, ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಳೆಗಳಿಸಿದ ಗೌರವ. ವನವಾಸದಳು ಬಳಲಿದ ನಮ್ಮನು ಕೃಷ್ಣ ಮಾಧವ. ವನವಾಸದಳು ಬಳಲಿದ ನಮ್ಮನು ಪರಮಾತ್ಮ, ವನವಾಸದೊಳ್ಳು ಬಳಲಿದ ನಮ್ಮನು ಈ ಪರಿಶೋಧನೆ ಕೈಯುವುದೇ ಪರಮಾತ್ಮ, ಈ ಪರಿಶೋಧನೆ ಕೈಯುವುದೇ ಅನುಜರೊಳು ಈ ನ್ಯಾಯ ಸರಿಯೇನು ದೊರೆಯೇ. ಅನುಜರಳು ಅನ್ಯಾಯ
ಧರ್ಮನಂದನ ಅಸ್ಥಿರವಾದ ರಾಜ್ಯದ ಆಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವಾದರೂ ಏನು ದೇವ? ಉಭಯರು ಶಾಂತಿ ಸ್ನೇಹ ಮಮತೆಯಿಂದ ಬಾಳುವುದು ಉಳಿತಲ್ಲವೇ? ಅಂದರೆ ನನ್ನಿಂದ ಒಂದು ತೃಢವಾದ ಪ್ರಾಣಿಗೂ ನೋವಾಗುವುದನ್ನು ನಾನು ಸಹಿಸಲಾರನು ದೇವ. ಗುರು ಹಿರಿಯರು, ಬಂಧು ಬಾಂಧವರು, ಅಸಂಖ್ಯಾತ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಮಾಧವ. ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ ಧರ್ಮನಂದನ, ಸಮರವನೊಲ್ಲೆನಯ್ಯ ಸಿರಿ ಸಂಪದರಾಜೆಗಾಗಿ ಪರಮಾತ್ಮ ಮುರಹರಿ ಮಹಿಮನಾಗಿ ಪಾಪದ ಹೊರೆಯ ಧರಿಸನಯ್ಯ ಶಿರದಲ್ಲಿ ಒಂದು ಬಾಂಧವರ ರಕ್ತದಿಂದ ಅಪವಿತ್ರ ಮಾತೆಯ ಪರಮಾತ್ಮ ಧರ್ಮನಂದನ, ಪವಿತ್ರಗೊಳಿಸಲು ಮುಂದೆ ಘೋರ ಹತ್ಯೆಯಲ್ಲಿ ಚುಚೆ ಸಹಿಪೆನೆ ನಿಗದಿ ಶರಣು ತುಂಬಿಗೆ ಹಾಪತ್ಕೊಂಡುವೆ ಕರ ಮುಗಿದುವೆ ಕೃಷ್ಣ ಕಲಗ ಗೈ ಅಸಮತ ಬೆನಗೆ ಕಾಳಗ ಗೈ ಅಸಮತ ಬೆನಗೆ ಶಾಲಿಸ ಬೇಡಿಲ್ಲ ಬೇಡುವೆ ದೇವಾ ಪರಮಾತ್ಮ ಶಾಲಿಸ ಬೇಡಿಲ್ಲ ಬೇಡುವೆ ದೇವ ಶಾಂತಿಯಿಂದಲೂ ರಾಜ್ಯವ ಪಡೆವಾ ಕೃಷ್ಣ ಶಾಂತಿಯಿಂದಲೂ ರಾಜ್ಯವ ಪಡೆವಾ ಶಾಂತಿಯಿಂದಲೂ ರಾಜ್ಯವ ಪಡೆವಾ ಹೊಂದವ ಮಾಡೆಂದು ಬೇಡುವೆ ದೇವಾ ಹೊಂದವ ಮಾಡೆಂದು ಬೇಡುವೆ ದೇವ ಕದನದಿಂದೊದಗುವ ಪಾಪದ ಫಲವೇಕೋ ಪರಮಾತ್ಮ ಸಮರದಿಂದೊದಗುವ ಪಾಪದ ಫಲವೇಕೋ ಕದನವು ಬೇಡೆ ಮಗೆ ಓ ದೇವ ಕದನವು ಬೇಡೆ ಮಗೆ ಪರಮಾತ್ಮ ನೀನು ನಮ್ಮ ಕಡೆ ಸಂಧಾನಿಯಾಗಿ ಆ ಕೌರವರಲ್ಲಿಗೆ ಹೋಗು, ಯುದ್ಧ ಮಾಡುವುದು ಬೇಡವೆಂದು ತಿಳಿಸು. ಅದಕ್ಕೂ ಒಪ್ಪದಿದ್ದರೆ
ನಮ್ಮ ಕರುಳುಗಳನ್ನು ನಾವೇ ಹೆರಿದಂತಾಗುವುದು ಎಂದು ತಿಳಿಸು. ರಾಜ್ಯವನ್ನು ಹಂಚಿಕೊಂಡು ಸುಖದಿಂದ ಬಾಳುವುದು ಒಳ್ಳೆಯದು ಎಂದು ಹೇಳು. ಅದಕ್ಕೂ ಒಪ್ಪದಿದ್ದರೆ ನಮ್ಮ ಐದು ಜನಗಳಿಗೆ ಇಂದ್ರಪ್ರಸ್ಥಾದಿ 5 ಊರುಗಳನ್ನಾದರೂ ಕೊಡುವಂತೆ ಕೇಳು. ಅದಕ್ಕೂ ಒಪ್ಪದಿದ್ದರೆ ನಮ್ಮ ಭೀಮಸೇನಿಗಾದರೂ ಒಂದು ಗ್ರಾಮವನ್ನು ಕೊಡುವಂತೆ ಕೇಳು. ಅದಕ್ಕೂ ಒಪ್ಪದಿದ್ದರೂ ಯುದ್ಧವಲ್ಲದೆ ಮತ್ಯಾವ ರೀತಿಯಿಂದಾದರೂ ಸಂಧಾನವನ್ನು ಮಾಡಿಕೊಂಡು ಬಾ ಮಾಧವ. ಸತ್ಪುರುಷರ ಹೃದಯ ಮಂದಿರ, ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದು ಪವಿತ್ರ ಬೋಧನೆ ಇದು. ಧರ್ಮನಂದನ, ನಿನ್ನ ಅಭಿಪ್ರಾಯವೇನೋ ಧರ್ಮಸಮ್ಮತವಾಗಿದೆ. ಇದಕ್ಕೆ ನಿನ್ನ ಸಹೋದರರ ಅಭಿಮತ? ಅಭಿಮತಕ್ಕೆ ಈ ಅಗ್ರಜನೆಂಬ ಗಟ್ಟು ಧರ್ಮದ ಕಟ್ಟು ಹಲಾಕಾರವಾದ ನಮ್ಮನ್ನು ಭದ್ರವಾಗಿ ಬಳಸಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಏಕಜನೆಂಬ ರಾತೃ ಮಮಕಾರವು ನಮ್ಮನ್ನು ಬಿಡುತ್ತಿಲ್ಲ. ನಮ್ಮ 7 ಜನ್ಮವನ್ನು ಸುಡಬೇಕು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ. ಇನ್ನು ಅರ್ಜುನ? ಹೌದು ಜನಾರ್ದನ. ಸರ್ಪಕ್ಕೆ ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಸುಡುತ್ತಿರುವೆ? ಆದಿಯಿಂದಲೂ ಅಪಮಾನ ಅರಿಷ್ಟಗಳೇ ನಮ್ಮ ಇಷ್ಟ ದೇವಗಳಾದವು. ಅದನ್ನು ಭೇದಿಸಿ ಮುನ್ನುಗ್ಗೋಣವೆಂದರೆ ಅಗ್ರಜನೆಂಬ ಮಮಕಾರದ ಪಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ನಮ್ಮ 7 ಜನ್ಮಕ್ಕೆ ಧಿಕ್ಕಾರ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆ. ಮಹಾಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಸಂಧಿಗೆ ಸಮ್ಮತಿಸಿದಿರುವರೆ. ತಂಗಿ ದೃಪದನಂದಿನಿ, ನಿಮ್ಮ ಪತಿಗಳ ಅಭಿಪ್ರಾಯ ನಿನಗೂ ಧರ್ಮಸಮ್ಮತ ತಾನೇ? ಅಣ್ಣ, ಮಡದಿಗಾದ ಅಪಮಾನದ ಕಡೆ ಲವಲೇಶವೂ ಗಮನ ಕೊಡದೆ ಸದಾ ಸಂಧಿ ಸಂಧಾನಗಳನ್ನೇ ಪ್ರಸ್ತಾಪಿಸುತ್ತಿರುವ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮಸಮ್ಮತವೆಂದು ನ್ಯಾಯಸಮ್ಮತವೆಂದು ನಾನು ಹೇಗೆ ತಾನೇ ಹೇಳಲಿ? ದಾರಿ ಕಾಣದೆ ಪರಿತಪಿಸಿದನಯ್ಯ ವರದಾಯಕನೇ
ಮಾತಿನಲ್ಲಿ ಪಡವಾಗಿಟ್ಟು ಸೋತ ಧರ್ಮಪ್ರಭು ಧರ್ಮರಾಯ ಇವರು ನನ್ನ ಪತಿ. ಇವರ ಮಾತು ಲೋಕಸಮ್ಮತ ಹಾಗೂ ನ್ಯಾಯಸಮ್ಮತ. ಎಲ್ಲವೂ ನನ್ನ ದುರಾದೃಷ್ಟವೇ ಸರಿ. ಇನ್ನು ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಆ ಬಂಡ ಮಕನನ್ನು ಕೊಲ್ಲಲು ಹೋಗಿ ಅದೇ ಬಂಡಿ ಕೂಳನ್ನು ತಾನು ತಿಂದು ಆ ಮಕನನ್ನು ಕೊಂದ ಮಹಾದೋರ್ದಂಡ ಭೀಮಸೇನ ಇವರು ನನ್ನ ಪತಿ. ನಿಮಗೇಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೊಳ್ಳಿ. ಇನ್ನು ಪರಶುರೊಡನೆ ಹೋರಾಡಿ ಪಾಶುಪತಾಸ್ತ್ರನು ಹಿಡಿದ ಪಾರ್ಥ, ಫಲ್ಗುಣ, ಸವ್ಯಸಾಚಿ, ಶ್ವೇತವಾಹನ, ವಿಭತ್ಸು, ಧನಂಜಯ, ಕಿರೀಟಿ, ಗಾಂಧೀವಿ, ಮಧ್ಯಮ ಪಾಂಡವ ಎಂಬ ದಶನಾಮಧೇಯ ಅರ್ಜುನ ಆಹಾ ನಪಂಸಕ ವೇಷವನ್ನು ಧರಿಸಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ಆ ಉತ್ತರೆಗೆ ತಕತೈ ಎಂದು ನಾಟ್ಯವನ್ನು ಕಲಿಸಿದಾಗಲಿಂದಲೂ ಈ ಕಿರೀಟಿಯ ಪರಾಕ್ರಮವು ಅದೆಲ್ಲೆಡೆಗೆ ಹೋಯಿತು. ನಿಮಗೇಕೆ ಬೇಕು ಗಾಂಡೀವ? ಇದನ್ನು ಬಿಸಿಟು ಕೈಗೆ ಬಳೆಗಳನ್ನು ತೊಟ್ಟುಕೊಳ್ಳಿ. ಅಡ್ಡ ಇವರಾರು ನನ್ನ ಪತಿಗಳಲ್ಲಣ್ಣ, ನನ್ನ ಭಾಗದ ನೃತ್ಯ ಸ್ವರೂಪರು. ನನಗ ಪಡೆದುಕೊಳ್ಳೋಣ. ನಾನೇ ರಣಮಾರಿಯಾಗಿ ರಣರಂಗವನ್ನು ಪ್ರವೇಶಿಸಿ ಶತ್ರುಗಳನ್ನು ಸಂಹಾರ ಮಾಡಿ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಕೊಂಡು ನನ್ನ ಶಬ್ದವನ್ನು ನಾನೇ ನೆರವೇರಿಸಿಕೊಳ್ಳುತ್ತೇನೆ. ಇಲ್ಲವೇ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣತ್ಯಾಗ ಮಾಡುವಿರೇಣ. ಈಗ ಚೆನ್ನಾಯಿತು. ಸಾಗರ ಇವರ ಅಭಿಪ್ರಾಯ ಒಂದು, ಈ ದ್ರೌಪದಿ ಅಭಿಪ್ರಾಯ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈಕೆಯ ಅಭಿಪ್ರಾಯ ಈಗ ಆಯ್ತೇಲ್ಲ ಎಂದು ಕೇಳಿದನಷ್ಟೇ. ಅವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ? ಏಕೆ ನೀನು ಕೇಳಲಿಲ್ಲವೇ? ಕೇಳದರಿಂದ ಆಗುವ ಪ್ರಯೋಜನವೇನು? ಪ್ರಯೋಜನವೋ ನನಗೊಂದೂ ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿಯ ಹಾರ್ತನ ಆಲಿಸುವುದು ಪತಿಗಳಾದ ಮುಖ್ಯ ಕರ್ತವ್ಯವಲ್ಲವೇ? ಏಕೆ ಎನ್ನುಳಿದ 4 ಹಳೆಯ ಪತಿಗಳಲ್ಲವ? ಅವರೇ ಪರಿಹರಿಸಲಿ. ಅದಕ್ಕೂ ಈ ಭೀಮನಿಗೂ ಅವು ಸಂಬಂಧವಿಲ್ಲ. ಹಬ್ಬ ಸಂಬಂಧವಿಲ್ಲದೆ ಹಂದು ಕುರುಸಭೆಯಲ್ಲಿ ಬಂಡ ದುಶಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುವೆನೆ ನೋಟ ನನಗದ ಖಂಡದಿಂದ ದುರ್ಯೋಧನನ ತೊಡೆಯ ಪುಡಿ ಹುಟ್ಟುವಿನೆಂದಂ ನುಡಿದೆಯೋ ಗಂಡುಗಲಿ ನೀನೆಂದು ಗಂಬದಂಡಿಗಳ ನುಡಿದು ಮರೆದು ನಿದ್ರೆಯೊಳಿಹೆಯೋ ಹಿಡಿಂಬ ಮನೋಹರ ಕರುಳರಿಯುವ ಬಿರುನುಡಿ ಕಣ್ಣೀರು ಕರೆಯದಿರು ಒಲ್ಲವೇ ನಿನ್ನ ಕಣ್ಣೀರಿನ ಬದಲಾಗಿ ಆಗ ಎಂಡಿರ ಕಣ್ಣಿನಲ್ಲಿ ಶತಸಹಸ್ರ ಮಡಿಯ ಕಂಬನೆಯನ್ನೇ ಎತ್ತರಿಸಿದರು. ಕೌರವನ ಬೆಂಗಾಲಾಗಿ ನಿಂತರು. ಅಲಕಿಸು ಕುರು ಸಮುದ್ರವ ನಡೆದು ನಾ ತರುವೆ. ದುರ್ಯೋಧನ ದುಶ್ಯಾಸನರೆಂಬ ಕೀಟಗಳ ಬಗದು ದುಶ್ಯಾಸನ ಹುಡುಗುಟ್ಟಿ ಆತಗಿ ದುರ್ಯೋಧನ ತೊಡೆಯ ಕಟ್ಟಿಸುವೆನು ನಿನ್ನ ಬಿರುಮುಡಿಯ ನರಕ ಮರ್ದನ ಏಳನ್ನ ನುಡಿಯ ನೋಡ ನಡುಗಿ ಬಂದರಲಿ ಹುಡುಗಿ ಬಿರಿಯಲಿ ಸಪ್ತ ಸಾಗರ ನೋಡ ನಡುಗಿ ಬಂದರಲಿ ಹುಡುಗಿ ಬಿರಿಯಲಿ ಸಾಗರ ಗುರುವರ ಚಲ ಕಡಿಯದ ಗುರುವರ ಚಲ ಕಡಿಯದ ಬೆಳದಿ ಕಷ್ಟದಲ್ಲಿ ಮುಳುಗುತ್ತೇವೆ. ಗುರುಕುಲವಾ ತಡೆದಿಡುವೆ ದುರುಳ ಕೌರವನ ಪರಿಪರಿವಿದರೆ ದುರುಳ ಕೌರವನ ಪರಿಪ
ವಿಷಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾದೀತೆ. ಮರತೆ ಏಕೆ ಮಾಧವ? ಈ ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನು ತಂದೊಡ್ಡಿದ ಹಾ ಪಾಷಂಡರೊಡನೆ ನಮಗೆ ಸಂಧಿಯೇ? ಪಾಲಾಕ್ಷಣಂ ವೆಚ್ಚಿಸಿ ಒಡೆದೆನೆ ಪಾಶುಪತಾಸ್ತ್ರಂ. ಪಾಲಾಕ್ಷಣಂ ವೆಚ್ಚಿಸಿ ಒಡೆದೆನೆ ಪಾಶುಪತಾಸ್ತ್ರಂ. ವಿಧ ವಿಧಸ್ತ್ರ ಪ್ರಯೋಗಗಳು ಗಳಿಸಿದೆನ ವಿಜಯನೆಂಬ ಹೆಸರು. ಹರಿದಳಂ ಹದಗೈಯಲ್ ಹರಿದಳಂ ಹದಗೈಯಲ್ ಅನಿತೋತ್ಸಾಹದಿಂದ ಈ ಪರಿ ನೋಯಿಪದು ಕರವೆ ಧರ್ಮಜಗೆ. ಕೃಷ್ಣ ಪರಮಾತ್ಮ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆಚಂದ್ರಾರ್ಹವಾಗಿ ಉಳಿಯಬೇಕಾದರೆ ಯುದ್ಧವು ನಡೆಯಲೇಬೇಕು. ಅರ್ಜುನ, ಪರಮಾತ್ಮ ನೀನು ನನಗಿಂತ ಚಿಕ್ಕವನಾದರು ನಿನ್ನ ತಲೆಯಲ್ಲಿ ಬುದ್ಧಿಶಕ್ತಿ ಹೆಚ್ಚಾಗಿದೆ ಎಂದು ನಾನು ಆತ್ಮಹತ್ಯೆ ಹೇಳುತ್ತಿರಲಿಲ್ಲವೇ? ಆ ಪಾಷಂಡಿಗಳಾದ ವಿಶಾಸಿ ಕೌರವರೊಡನೆ ಸಂಧಿಯಂತೆ ಸಂಧಿ. ಅಗ್ರಜ, ಜ್ಞಾಪಕವಿದೆ ಇಂದಾರಗಿನ ಮನೆಯಲ್ಲಿ ಐವರನ್ನು ಸಜೀವವಾಗಿ ಸುಡಲೆತ್ತಿಸಿದರಲ್ಲ, ಆಗೆಲ್ಲ ನಡೆಯಿತು ಈ ನಿಮ್ಮ ಸರ್ಪ ಬಂದ ವಿಷದ ಕಜ್ಜಾಯ ಚಕ್ರ ನಗರದಲ್ಲಿ ತಾಯಿಗಾದ ಭಂಗ ಇವುಗಳೆಲ್ಲವೂ ಮರೆತು ಹೋದವೇನು? ಕೂಡಿದ ರಾಜಸಭೆಯಲ್ಲಿ ಸೋದರರ ಪತ್ನಿ ಎಂಬ ಮಾತೆಯನ್ನು ಮರೆತು ನನ್ನ ತೊಡೆ ಮೇಲೆ ಕುಳಿತು ತೊಡೆ ತಪ್ಪಿದ್ದವರಲ್ಲ ಆ ಕುರುಡನ ಮಗ. ಆಗಲು ಶಾಂತಿ, ಈಗಲೂ ಶಾಂತಿ, ಕರಂಚಿನ ಚೇಷ್ಟೆ ವೈರ್ಯ, ಕರಂಚಿನ ಚೇಷ್ಟೆ ವೈರ್ಯ. ದುರಾಗದಲೆ ಕದಾ ತಂದದೆ, ದುರಾಗದಲೆ ಕದಾ ತಂದದೆ, ಕರಂಚಿನ ಚೇಷ್ಟೆ ವೈರ್ಯ. ಅದಮನೀಶ್ವರ ಅದಕ್ಕೆ ಬೆಳೆಯುತ್ತೆ ಪಡೆಯುತ್ತ ಕೀರ್ತಿಯ ಮೇಲಿನ ಬುಡಗೆ. ಅದಮನೀಶ್ವರ ಅದಕ್ಕೆ ಬೆಳೆಯುತ್ತೆ ಪಡೆಯುತ್ತ ಕೀರ್ತಿಯ ಮೇಲಿನ ಬುಡಗೆ. ಸುರುಳರ ದುರದರ ಪುಡಿ ಸುರುಳರ ದುರದರ ಪುಡಿ ಕರಂಚಿನ ಚೇಷ್ಟೆ ವೈರ್ಯ. ದುರಾಗದಲೆ ಕದಾ ತಂದದೆ, ಕರಂಚಿನ ಚೇಷ್ಟೆ ವೈರ್ಯ. ಧರ್ಮನಂದನ, ಪರಮಾತ್ಮ ನಿನ್ನ ಸಹೋದರರು ಭಾತೃ ಎಂಬ ಮಮಕಾರದಿಂದ ಅಂತರಂಗದಲ್ಲಿ ತಲೆಬಾಗಿದರಾದರೂ ಅವರ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯಲಾರಂಭಿಸಿತು. ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವರು. ಅಂತಹ ಅಸಂದಿಗ್ಧ ಪರಿಸ್ಥಿತಿಯಲ್ಲಿ ಅದ್ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಪರಮಾತ್ಮ? ಧರ್ಮನಂದನ, ಮಾಧವ ಪರಮಾತ್ಮ ಧರ್ಮನಂದನ, ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಮಾಧವ. ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಮಾಧವ. ಕರುಣಾನಿಧಿ ಮಾಧವ. ಪರಮಾತ್ಮ ಧರ್ಮನಂದನ,
ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಪರಮಾತ್ಮ. ಧರ್ಮನಂದನ ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಪರಮಾತ್ಮ. ಭಕ್ತರ ಪೊರೆವ ಭಗವಂತನೇ ಮುಕ್ತಿಯ ಕೊಡುವ ಮುರಹರಿಯೇ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ಪರಮಾತ್ಮ. ನವ ಮೋಹನ ಕಾರುಣ್ಯ ಗುಣಶೀಲ ನವಚೇತನ ಕೆಂಜಗಳ ತಾಶ ನವ ಮೋಹನ ಕಾರುಣ್ಯ ಗುಣಶೀಲ ನವಚೇತನ ಕೆಂಜಗಳ ತಾಶ ನವ ಮೋಹನ ಕಾರುಣ್ಯ ಗುಣಶೀಲ ನವಚೇತನ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಕರುಣಾನಿಧಿ ಮಾಧವ 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 ಶ್ರೀಹರಿ ಪರಮಾತ್ಮ. ಧರ್ಮನಂದನ ಸರ್ವಜ್ಞನಾದ ನಿನಗೆ ದೀನನಾದ ನಾನು ತಾನು ಏನು ಹೇಳಬಲ್ಲೆನು ದೇವ. ನಮ್ಮ ಸಮಸ್ತ ವಿಚಾರವನ್ನು ಹೊರಿತಂತ ಪ್ರಭು ನೀನು ಪರಮಾತ್ಮ. ಧರ್ಮನಂದನ ತಮ್ಮ ಚಿತ್ತವಿದ್ದಂತಾಗಲಿ ಒಂದು ಸಾರಿ ಸಂಧಿಗೆ ಪ್ರಯತ್ನಿಸು ದೇವ. ಧರ್ಮನಂದನ ಪರಮಾತ್ಮ ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆ ಹಾಕಬೇಕು. ತಂಗಿ ದೃಪದರಾಜರ ನಂದಿನಿಯ ಕಣ್ಣೀರಿನ ಕಾಲವೇ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದಲೇ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ತಮ್ಮ ಚಿತ್ತವಿದ್ದಂತಾಗಲಿ ಮಾಧವ. ನನ್ನ ಪತಿಯ ಅಪೇಕ್ಷೆಯಂತೆ ಸಂಧಿ ಮಾಡಿಕೊಂಡು ಬರಲು ಹೊರಟಿವೆ ಇಲ್ಲ. ಇದು ನಿನಗೆ ನ್ಯಾಯವೇ, ಧರ್ಮವೇ? ಈ ನನ್ನ ಬೆಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದಲ್ಲವೇ ದೇವಾ? ಚಿಂತೆ ಪಡದಿರುನೆ ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ. ಚಿಂತೆ ಪಡದಿರುನೆ ಶಾಂತಿಯ ತಾಳೆ ಸದಯೇ ನಿನ್ನಯ ಮನದಿ. ಚಿಂತೆ ಪಡದಿರುನೆ ಕುಲ ಪಡಲೆಗೆ ಗುರು ದಯಳೆ ನೀನು ತಂಗಿ.
ನೀನತು ನಗುತ್ತಿರೆ ಎನ್ನ ಮನಗೆ ಶಾಂತಿ ನೀನತು ನಗುತ್ತಿರೆ ಎನ್ನ ಮನಗೆ ಶಾಂತಿ ನಿಮ್ಮೊಳತಿಗೆಗಾಗಿ ಮರೆತಿಗೆ ವಿಶ್ರಾಂತಿ ನಿಮ್ಮೊಳತಿಗೆಗಾಗಿಯೇ ಮರೆತಿಗೆ ವಿಶ್ರಾಂತಿ ವಿಜಯ ನಮಗಿಂದು ಒಳಗೆ ಚಿಂತೆ ಪಡದಿರಿ ಚಿಂತೆ ಎಂದಿರೋ ವಿಜಯ ನಮಗಿಂದು ಒಳಗೆ ಬಂದಿರುವುದು ಚಿಂತೆ ಪಡದಿರಿ ಚಿಂತೆ ಎಂದಿರೋ ಚಿಂತೆ ಪಡದಿರು ಶಾಂತಿಯ ತಾಳೆ ತಲೆಯೇ ನಿನ್ನಯ ಮನದಿ ಪಡದಿರು ತಂಗಿ ಇದ ಕೌರವನ ಮೂಲವ ಸಂಹರಿಸಿ ಪ್ರೀತಿಯ ಮುಗಿಲೊಳು ಮೆರೆಸಿ ಮದಿಸಿದ ಕೌರವನ ಮೂಲವ ಸಂಹರಿಸಿ ಪಾಂಡವ ಕೀರ್ತಿಯ ಮುಗಿಲೊಳು ಮೆರೆಸಿ ನಿನ್ನಯ ಮನದ ಬೇಗೆಯನೋ ನಂದಿಸಿ ನಿನ್ನಯ ಮನದ ಬೇಗೆಯನೋ ನಂದಿಸಿ ಸರ್ಪದಾಂಚನದ ಧರ್ಮ ಮುರಿದೆ ಧ್ವಜದ ದಿಗ್ವಿಜಯದಿ ಕರೆದುವೆ ಸರ್ಪದಾಂಚನದ ಧರ್ಮ ಮುರಿವೆ ಧ್ವಜದ ದಿಗ್ವಿಜಯದಿ ಚಿಂತೆ ಪಡದಿರು ಶಾಂತಿಯ ತಾಳೆ ತಲೆಯೇ ನಿನ್ನಯ ಮನದಿ ಚಿಂತೆ ಪಡದಿರುನೆ ಅನುಗಳ ಚಿಂತೆ ಪಡದಿರುನೆ ತಲೆಯೊಳ ಚಿಂತೆ ಪಡದಿರುನೆ ತಂಗಿ ನೀನಿನ್ನು ಚಿಂತಿಸಬೇಡ ಆ ಸರ್ವ ಪ್ರಕಾರದಿಂದನೂ ಆ ದುರ್ಯೋಧನ ಬಳಿಗೆ ಹೋಗಿ ಅವನ ಮನಸ್ಸನ್ನು ಕೆರಳಿಸಿ ನಾನು ಯುದ್ಧವನ್ನು ಸಿದ್ಧಪಡಿಸಿಕೊಂಡು ಬರುವೆನು. ನೀನು ನಡೆ ಸಹೋದರಿ. ಆಗಬಹುದು ಪರಮಾತ್ಮ.